ಪ್ರೀತಿಯಿಂದ ಇರಬೇಕಾದಂತಹ ಒಂದು ಸಂಬಂಧದಲ್ಲಿ ಯಾವಾಗಲೂ ಕೂಡ ಕಿರಿಕಿರಿ ಅಸಮಾಧಾನ ಆಗ್ತಾ ಇದೆನಾ? ಸೊ ನಾವು ಏನೇ ಮಾಡಿದರೂ ಕೂಡ ನಮ್ಮ ಒಂದು ಪಾರ್ಟ್ನರ್ ನಮ್ಮ ಮಾತನ್ನು ಕೇಳ್ತಾ ಇಲ್ಲ. ನಾವು ಪಾಸಿಟಿವ್ ಆಗಿ ಇದ್ದೀವಿ ಮೇಡಮ್, ಆದರೆ ನಮ್ಮ ಪಾರ್ಟ್ನರ್, ಅದು ಹಸ್ಬೆಂಡ್ ಆಗಿರ್ಬೋದು, ವೈಫ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅವರು ಯಾವಾಗಲೂ ಕೂಡ ನಮ್ಮನ್ನು ದ್ವೇಷ ಮಾಡ್ತಾರೆ, ನೆಗೆಟಿವ್ ಆಗಿ ವರ್ತನೆಯನ್ನು ಮಾಡ್ತಾರೆ, ಕೀಳಾಗಿ ನಮ್ಮನ್ನು ನೋಡ್ಕೊಳ್ತಾರೆ, ಅಸಭ್ಯ ವರ್ತನೆಗಳನ್ನು ಮಾಡ್ತಾರೆ ಅಂತ ಅನ್ನೋದಾದರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸುಲಭವಾಗಿರುವಂತಹ ಮ್ಯಾನಿಫೆಸ್ಟೇಷನ್ ಟೆಕ್ನಿಕನ್ನು ನಾನು ಶೇರ್ ಮಾಡ್ತೀನಿ. ಸೊ ಒಂದಂತೂ ನೆನ್ಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಕೂಡ ನೀವು ಯಾವ ಒಂದು ವ್ಯಕ್ತಿಯನ್ನು ಬದಲಾವಣೆಯನ್ನು ಮಾಡೋಕ್ಕಾಗಲ್ಲ. ಸೊ ಅದು ಯಾರೇ ಆಗಿರ್ಬೋದು. ಬಟ್ ಆದರೆ ನಿಮ್ಮ ಒಂದು ವೈಬ್ರೇಷನನ್ನು, ನಿಮ್ಮ ಒಂದು ಶಕ್ತಿಯನ್ನು ನೀವು ಪಾಸಿಟಿವ್ ಆಗಿ ಇಟ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ಕೂಡ ಬೇರೆಯವರ ಅಂದರೆ ಅಪೋಸಿಟ್ ಆಗಿರುವಂತಹ ವ್ಯಕ್ತಿ ಖಂಡಿತವಾಗ್ಲೂ ಕೂಡ ಚೇಂಜ್ ಆಗ್ತಾರೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಹೆಸರು ಡಾಕ್ಟರ್ ವರ್ಣಿಕಾ ಜಿಯನ್, ನಾನು ಮ್ಯಾನಿಫೆಸ್ಟೇಷನ್ ಕೋಚ್. ಈ ಒಂದು ಚಾನಲಲ್ಲಿ ನಿಮಗೆ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ, ಓಪನ್ ಬಗ್ಗೆ, ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಗ್ಗೆ ಇರುತ್ತೆ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು. ಯಾವುದೇ ಒಂದು ಸಂಬಂಧದಲ್ಲಿ ಜಗಳ ಆಗ್ತಾ ಇದೆ ಅಂತ ಅಂದರೆ ಅಲ್ಲಿರುವಂತಹ ಒಂದು ಮಿಸ್ ಮ್ಯಾಚ್ ಎನರ್ಜೀಸ್ ಅಂತ ಹೇಳ್ತೀವಿ. ನೀವು ಏನು ಅಂದ್ಕೊಂಡಿರ್ತೀರೋ ಸೊ ಅದು ಅಪೋಸಿಟ್ ಪರ್ಸನ್ಗೆ ಮೊದಲು ಅರ್ಥ ಆಗ್ತಾ ಇರೋದಿಲ್ಲ. ಸೊ ಅರ್ಥ ಆಗದೇ ಇರುವಂತಹ ಒಂದು ಕಾರಣದಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳು ಬರ್ತಾ ಹೋಗುತ್ತೆ ಆ್ಯಂಡ್ ಜಗಳಕ್ಕೆ ಅದು ಮುಂದಾಗ್ತಾ ಹೋಗುತ್ತೆ. ಜಗಳ ಆಡ್ತೀರಾ ಆ್ಯಂಡ್ ಕಿರಿಕಿರಿ ಆದಂತಹ ಅನುಭವಗಳು ಆಗ್ತಾ ಹೋಗುತ್ತೆ ಆ್ಯಂಡ್ ಎನರ್ಜೀಸ್ ಯಾವಾಗಲೂ ಕೂಡ ಮಿಸ್ ಮ್ಯಾಚ್ ಆಗ್ತಾ ಹೋಗುತ್ತೆ. ಲಾ ಆಫ್ ಅಟ್ರಾಕ್ಷನ್ ಪ್ರಕಾರ ಏನು ಹೇಳುತ್ತೆ ಅಂತ ಅಂದರೆ, ನೀವು ಯಾವುದನ್ನು ನೋಡ್ತೀರಾ, ನೀವು ಯಾವುದನ್ನು ಕಾನ್ಸಂಟ್ರೇಟ್ ಆಗಿ ನೀವು ಹೆಚ್ಚು ಟೈಮ್ ಸ್ಪೆಂಡ್ ಮಾಡ್ತಿರೋ ಅದೇ ಥರದಾದಂತಹ ಎನರ್ಜಿಗಳು ನಿಮ್ಮ ಒಂದು ಲೈಫಲ್ಲಿ ಅಟ್ರ್ಯಾಕ್ಟ್ ಆಗುತ್ತೆ ಅಂತ ಅನ್ನುವಂಥದ್ದು. ಸೊ ಈ ಒಂದು ಸಂದರ್ಭದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಮಿಸ್ಮ್ಯಾಚ್ ಆಗಿರುವಂತಹ ಎನರ್ಜಿಗಳನ್ನು ನಾವು ಸರಿಪಡಿಸಲು ಮಿರರ್ ಎಫೆಕ್ಟ್ ಎಂಬ ಒಂದು ತಂತ್ರವನ್ನು ನಾವು ಇಲ್ಲಿ ಬಳಸ್ತೀವಿ. ಅಂದರೆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಕೂಡ ಹೌದು. ಆ್ಯಂಡ್ ಯಾವಾಗಲೂ ಕೂಡ ನಾವು ಏನನ್ನು ಬಯಸ್ತೀವಿ ಅದನ್ನು ನಾವು ಅಟ್ರ್ಯಾಕ್ಟ್ ಮಾಡ್ತಾ ಇರ್ತೀವಿ ಅಂತ. ಸೊ ಯಾವಾಗಲೂ ಕೂಡ ನೀವು ಯೋಚನೆ ಮಾಡ್ತಾ ಇದ್ದರೆ, ನನ್ನ ವೈಫು ಅಥವಾ ನನ್ನ ಹಸ್ಬೆಂಡು ನನಗೆ ಮಾತು ಕೇಳಲ್ಲ, ನಾನು ಎಷ್ಟೇ ಹೇಳಿದ್ರು ಕೂಡ ಮಾತು ಕೇಳಲ್ಲ, ಅಥವಾ ನಾನು ಹೇಳಿದ್ದು ಅವಳಿಗೆ ಅರ್ಥ ಆಗೋದಿಲ್ಲ ಅಥವಾ ಅವ್ರಿಗೆ ಅರ್ಥ ಆಗಲ್ಲ, ಈ ಥರ ನಾವು ವರ್ಡ್ಸ್ಗಳನ್ನು ಬೇರೆಯವ್ರ ಹತ್ರ ಶೇರ್ ಮಾಡಬೇಕಾದ್ರೂ ಈ ವರ್ಡ್ಸ್ಗಳನ್ನು ಜಾಸ್ತಿ ಯೂಸ್ ಮಾಡ್ತೀವಿ. ಆ್ಯಂಡ್ ನಮ್ಮಲ್ಲಿ ನಾವು ಯೋಚನೆ ಮಾಡಬೇಕಾದ್ರೂ ಕೂಡ ಒಂದು ನೆಗೆಟಿವ್ ಇದನ್ನು ಕ್ರಿಯೇಟ್ ಮಾಡ್ತಾ ಇರ್ತೀವಿ. ಸೊ ಇದನ್ನು ಒಂದು ದೂರ ಮಾಡಬೇಕು ಅಂತ ಅಂದರೆ ಮಿರರ್ ಎಫೆಕ್ಟ್ ಅಂತ ಅನ್ನೋದನ್ನು ನಾವು ಬಳಸ್ತೀವಿ. ಅದು ಏನು ಅಂತ ಅಂದರೆ, ಸೊ ನಿಮಗೆ ಇವಾಗ ಯಾವ ರೀತಿಯಲ್ಲಿ ಬೇಕು ಅಂತ ಅನ್ನೋದನ್ನು ನೀವು ಉದ್ದೇಶಪೂರ್ವಕವಾಗಿ ಅದನ್ನು ಒಂದು ವಿಜುವಲೈಸೇಷನನ್ನು ಮಾಡ್ಕೋಬೇಕಾಗತ್ತೆ. ಹಾಗಾದರೆ ಈ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ತುಂಬ ಪವರ್ಫುಲ್ ಆಗಿರುತ್ತೆ. ಸೊ ಅದನ್ನು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಡ್ತೀನಿ. ಸೊ ಇಲ್ಲಿ 3 ಹಂತಗಳಲ್ಲಿ ಈ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕನ್ನು ಫಾಲೋ ಮಾಡಬೇಕಾಗತ್ತೆ. ಸೊ ಮೊದಲನೆಯ ಹಂತ ಏನು ಅಂತ ಅಂದರೆ ಕಾರ್ಡ್ ಕಟ್ಟಿಂಗ್ ಅಂತ ಹೇಳ್ತೀವಿ. ಸೊ 2ನೇದು ಸ್ಕ್ರಿಪ್ಟ್ ರೈಟಿಂಗ್, 3ನೇದು ಹೋಪೋನೋಪೋನೋವನ್ನು ಹೇಳುವಂಥದ್ದು. ಸೊ ಮೊದಲನೆಯದಾಗಿ ಕಾರ್ಡ್ ಕಟ್ಟಿಂಗ್ ಅಂತ ಹೇಳಿದೆ. ಸೊ ಯಾರು ನಿಮ್ಮ ಜೊತೆ ಸರಿ ಇಲ್ಲ ಅಥವಾ ನಿಮ್ಮ ಸಂಬಂಧಗಳಲ್ಲಿ ಸರಿ ಇಲ್ಲ, ಜಸ್ಟ್ ಕಲ್ಪನೆಯಲ್ಲಿ ನೀವು ಮತ್ತು ಅವರ ಮುಂದೆ ಅವರಿದ್ದಾರೆ ಅಂತ ಅನ್ನುವಂತಹ ಒಂದು ಕಲ್ಪನೆಯನ್ನು ಮಾಡ್ಕೊಳ್ಳಿ. ಸೊ ನಿಮ್ಮ ಇಬ್ಬರ ಮಧ್ಯೆ ಒಂದು ಕಪ್ಪು ಬಣ್ಣ ದಾರದ ಒಂದು ಕನೆಕ್ಷನ್ ಇದೆ ಅಂತ. ಸೊ ಅದು ಎಲ್ಲದೂ ಕೂಡ ನೆಗೆಟಿವಿಟಿಯಿಂದ ತುಂಬಿದೆ. ಅದು ಜಗಳ ಆಗಿರುವಂಥದ್ದು, ಹರ್ಟ್ ಆಗಿ ಮಾತನಾಡಿರುವಂಥದ್ದು. ಸೊ ಈ ರೀತಿ ಕಲ್ಪನೆಯನ್ನು ಮಾಡ್ಕೊಳ್ಳಿ. ಆ್ಯಂಡ್ ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೊಂಡಾಗಿದ್ಮೇಲೆ ಆ ಒಂದು ದಾರವನ್ನು ನೀವು ಕತ್ತರಿಯಿಂದ ಕಟ್ ಮಾಡ್ತಾ ಇದ್ದೀರಾ. ಸೊ ಕಟ್ ಮಾಡಿದ ತಕ್ಷಣ ಕಾರ್ಡ್ ಕಟ್ಟಿಂಗ್ ಆಗುತ್ತೆ. ಓಕೆ, ಕಾರ್ಡ್ ಕಟ್ ಆಗುತ್ತೆ. ಸೊ ಕಟ್ ಮಾಡಬೇಕಾದ್ರೇ ನೀವು ಅವರಲ್ಲಿ ಏನು ಬೆಳವಣಿಗೆ ಆಗಿರುತ್ತೆ, ಸಿಟ್ಟು, ದ್ವೇಷ, ಹತಾಶೆ, ನನಗೆ ಹಂಗೆ ಹೇಳ್ಬಿಟ್ರು, ನನಗೆ ಈ ರೀತಿ ಹರ್ಟ್ ಮಾಡಿದರು, ಸೊ ಎನಿಥಿಂಗ್ ನಿಮಗೆ ಹರ್ಟ್ ಆಗಿರುವಂಥದ್ದು ಆ ಒಂದು ದಾರದಲ್ಲಿ, ಅಂದರೆ ಮೀನ್ಸ್ ಕಪ್ಪು ದಾರ ನಾವೇನು ವಿಜುವಲೈಸೇಷನ್ ಮಾಡಿರ್ತೀವೋ ಆ ಕಪ್ಪು ದಾರದಲ್ಲಿ ಅದಿದೆ ಆ್ಯಂಡ್ ನಾವು ಕಟ್ ಮಾಡ್ತಾ ಇದ್ದೀವಿ ಅಂತ ಅನ್ನುವಂತಹ ಒಂದು ಕಲ್ಪನೆಯನ್ನು ಮಾಡ್ಕೊಳ್ಳಿ. ಸೊ ಈ ರೀತಿ ಮಾಡಿ ಆಗಿದ್ಮೇಲೆ ಸೊ ನೆಕ್ಸ್ಟ್ ಬಂದುಬಿಟ್ಟು ಸ್ಕ್ರಿಪ್ಟ್ ರೈಟಿಂಗ್. ಸೊ ನಿಮ್ಮ ಒಂದು ಬುಕ್ಕನ್ನು ತಗೊಂಡು, ಯಾವುದಾದ್ರೂ ಆಗಿರ್ಬೋದು, ಓಕೆ, ಸೊ ಬುಕ್ಕನ್ನು ತಗೊಂಡು ಹಸಿರು ಬಣ್ಣದ ಪೆನ್ನನ್ನು ಉಪಯೋಗಿಸಿ ಸ್ಕ್ರಿಪ್ಟನ್ನು ಬರಿಬೇಕಾಗುತ್ತೆ. ಸೊ ಇಲ್ಲಿ ನನಗೆ ಹೇಗೆ ಬೇಕು ಆಗಿರಬೇಕು ಅಂತ ಅನ್ನೋಂತಹ ಒಂದು ಕಾನ್ಸೆಪ್ಟನ್ನು ಬಿಟ್ಟು ನಿಮಗೆ
ಹೇಗಿರಬೇಕು ಅಂತ ಅನ್ನುವಂಥದ್ದನ್ನು ನೀವು ಬರಿಬೇಕಾಗುತ್ತೆ. ಆ್ಯಂಡ್ ಆಲ್ರೆಡಿ ಅವರು ಇದ್ದಾರೆ ಅಂತ ಅನ್ನುವಂತಹ ಒಂದು ಕಲ್ಪನೆಯಲ್ಲಿ ನೀವು ಬರಿಬೇಕಾಗುತ್ತೆ. ಎಕ್ಸಾಂಪಲ್ ಡ್ಯಾಶ್ ಅವ್ರ ಹೆಸರನ್ನು ಹಾಕಿ ನನ್ನ ಜೊತೆ ಚೆನ್ನಾಗಿ ಮಾತನಾಡುತ್ತಿದ್ದಾರೆ, ನನ್ನ ಒಂದು ಭಾವನೆಗಳನ್ನು ಅವರು ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ, ಆ್ಯಂಡ್ ನಮ್ಮಿಬ್ಬರ ಪರಸ್ಪರ ಸಂಬಂಧ ಚೆನ್ನಾಗಿದೆ. ಈ ರೀತಿ ಒಂದು ಈಸಿಯಾಗಿ ಸುಂದರವಾಗಿ ಪಾಸಿಟಿವ್ ವರ್ಡ್ಸ್ಗಳನ್ನು ಉಪಯೋಗಿಸಿ ಸ್ಕ್ರಿಪ್ಟನ್ನು ಬರಿಬೇಕಾಗತ್ತೆ. ಸೊ 3ನೇ ಹಂತ ಬಂದುಬಿಟ್ಟು ಹೋಪೋನೋಪೋನೋ ಹೇಳುವಂಥದ್ದು. ಸ್ಕ್ರಿಪ್ಟ್ ರೈಟಿಂಗ್ ಆಗಿದ್ದ ಮೇಲೆ ಹೋಪೋನೋಪೋನೋ ಹೇಳುವಂಥದ್ದು. ಅವರ ಒಂದು ಫೋಟೋವನ್ನು ತೆಗೆದುಕೊಳ್ಳಿ. ಸೊ ಮನೆಯಲ್ಲಿ ಇರುವಂತಹ ಫೋಟೋ ಯಾವುದಾದ್ರೂ ಆಗಿರ್ಬೋದು ಅಥವಾ ಮೊಬೈಲಲ್ಲಿ ಫೋಟೋ ಆಗಿರ್ಬೋದು, ಆ ಫೋಟೋವನ್ನು ಮುಂದೆ ಇಟ್ಕೊಂಡು ಐ ಆಮ್ ಸಾರಿ, ಅವರ ಹೆಸರು, ಪ್ಲೀಸ್ ಫರ್ಗಿವ್ ಮೀ, ಐ ಲವ್ ಯು, ಐ ಥ್ಯಾಂಕ್ ಯು, ಈ ರೀತಿ 108 ಸತಿ ಈ ಒಂದು ಫೋಟೋವನ್ನು ನೋಡ್ತಾ ಹೋಪೋನೋಪೋನೋ ಪ್ರೇಯರನ್ನು ಮಾಡ್ತಾ ಹೋಗಿ. ಸೊ ಇದನ್ನು ಯೂಶ್ವಲ್ ಆಗಿ 108 ಸತಿ ಮಾಡಬೇಕಾಗುತ್ತೆ ಹೋಪೋನೋಪೋನೋ. ಅಕಸ್ಮಾತ್ ಟೈಮ್ ಇಲ್ಲ ಅಂತ ಅಂದರೆ, ತುಂಬ ಬ್ಯುಸಿ ಇದ್ದೀವಿ, ಟೈಮ್ ಆಗಲ್ಲ ಅಂತಂದರೆ 21 ಟೈಮ್ಸ್ ಆದರೂ ಕೂಡ ಮಾಡ್ಬೋದು. 108 ಸತಿ ಇಟ್ಸ್ ಎ ಕಂಪಲ್ಸರಿ. ಆದರೂ ಕೂಡ ನಮ್ಮಲ್ಲಿ ಟೈಮ್ ಇಲ್ಲ ಅಂತಂದರೆ ನೀವು 21 ಸತಿನಾದರೂ ಮಾಡ್ಬೋದು. ಸೊ ಈ ರೀತಿ ಮಾಡೋದ್ರಿಂದ ಮೊದಲನೆಯದಾಗಿ ನಿಮ್ಮಲ್ಲಿರುವಂತಹ ನೆಗೆಟಿವಿಟಿಯನ್ನು ಏನಿರುತ್ತೋ ಅದನ್ನು ಈಸಿಯಾಗಿ ಹೋಗುತ್ತೆ. ಆ್ಯಂಡ್ ಖಂಡಿತವಾಗ್ಲೂ ಕೂಡ ನಿಮ್ಮಲ್ಲಿರುವಂತಹ ಒಂದು ವೈಬ್ರೇಷನ್ ಅಂದರೆ ಪಾಸಿಟಿವ್ ವೈಬ್ರೇಷನ್ ಅವರನ್ನು ಚೇಂಜ್ ಮಾಡುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೀವು ಮೊದಲು ನಿಮ್ಮ ಒಂದು ಬ್ಲಾಕೇಜಸ್ಗಳನ್ನು ಕ್ಲಿಯರ್ ಮಾಡ್ಕೋಬೇಕು. ಆ್ಯಂಡ್ ಸ್ಕ್ರಿಪ್ಟ್ ರೈಟಿಂಗ್ ಆಗಿರ್ಬೋದು, ಆ್ಯಂಡ್ ಕಾರ್ಡ್ ಕಟಿಂಗ್ ಮಾಡ್ಕೊಳೋದಾದ್ರೂ ಆಗಿರ್ಬೋದು, ಹೋಪೋನೋಪೋನೋ ಹೇಳ್ಕೊಳೋದಾದ್ರೂ ಆಗಿರ್ಬೋದು. ಸೊ ಇದರಿಂದ ಏನಾಗುತ್ತೆ ಅಂತ ಅಂದರೆ ನಿಮ್ಮಲ್ಲಿ ಕೂಡ ಒಂದು ಪಾಸಿಟಿವ್ ವೈಬ್ರೇಷನನ್ನು ಕ್ರಿಯೇಟ್ ಮಾಡ್ತಾ ಹೋಗ್ತೀರಾ. ಆ್ಯಂಡ್ ಮೊದಲನೇದಾಗಿ ನಾನು ಹೇಳಿದ್ದೆ, ನೀವು ಏನನ್ನು ಯೋಚನೆ ಮಾಡ್ತಿರೋ ಖಂಡಿತವಾಗ್ಲೂ ಕೂಡ ಅದನ್ನು ನೀವು ಆಕರ್ಷಣೆಯನ್ನು ಮಾಡೇ ಮಾಡ್ತೀರಾ ಅಂತ. ಸೊ ನಿಮ್ಮ ಯೋಚನೆಗಳು ಯಾವಾಗಲೂ ಕೂಡ ಒಳ್ಳೆಯದಾಗಿ ಇರಲಿ. ಸೊ ಆಗ ಏನಾಗುತ್ತೆ, ಆ ಒಂದು ಪರ್ಸನ್ ಅದೇ ರೀತಿಯೇ ಮಾರ್ಪಟ್ಟು ನಿಮ್ಮ ಜೊತೆ ಹೇಗಿರಬೇಕು ಅಂತ ನೀವು ಬಯಸಿದ್ದೀರೋ ಸೊ ಅದೇ ರೀತಿಯೇ ಇರಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಯೂಶ್ವಲ್ ಆಗಿ ಕೇಳ್ತೀರಾ ಎಷ್ಟು ದಿನಗಳ ಗಂಟಲೆ ಇದನ್ನು ಮಾಡಬೇಕು ಅಂತ. ಸೊ 21 ಡೇಸ್ ಮೊದಲನೆಯದಾಗಿ 21 ಡೇಸ್ ಕಂಪ್ಲೀಟಾಗಿ ಮಾಡಿ. ಸೊ ಪ್ರತಿದಿನವೂ ಇದನ್ನು ಮಾಡಬೇಕಾಗುತ್ತೆ. ಪ್ರತಿದಿನವೂ ಕಾರ್ಡ್ ಕಟಿಂಗ್ ಮಾಡಬೇಕು, ಸ್ಕ್ರಿಪ್ಟ್ ರೈಟಿಂಗ್ ಮಾಡಬೇಕು, ಆ್ಯಂಡ್ ಹೋಪೋನೋಪೋನೋವನ್ನು ಹೇಳುವಂಥದ್ದು 21 ಸತಿನಾದರೂ ಹೇಳ್ಬೋದು, 108 ಸತಿನಾದರೂ ಹೇಳ್ಬೋದು. ಸೊ ಈ ಒಂದು 21 ದಿನಗಳಲ್ಲಿ ಖಂಡಿತವಾಗ್ಲೂ ಕೂಡ ನಿಮ್ಮ ಒಂದು ವ್ಯಕ್ತಿ ಯಾರೇ ಆಗಿದ್ರೂ ಕೂಡ ಅವರು ಪಾಸಿಟಿವ್ ಆಗಿ ಮಾರ್ಪಾಡಾಗಲಿಕ್ಕೆ ಈ ಒಂದು ಟೆಕ್ನಿಕ್ ತುಂಬಾ ಹೆಲ್ಪ್ ಆಗುತ್ತೆ. ಅಕಸ್ಮಾತ್ ಏನಾದರೂ 21 ದಿನಗಳಲ್ಲಿ ಅದಕ್ಕಿಂತ ಪಟ್ಟು ಮೇಲೆ ನೀವು ಮಾಡಬೇಕು ಅಂತ ನಿಮಗೇನಾದರೂ ಅನಿಸಿದ್ರೆ ಖಂಡಿತವಾಗ್ಲೂ ಕೂಡ ಇದನ್ನು ನೀವು ಕಂಟಿನ್ಯೂ ಮಾಡ್ಬೋದು ಅಂಟಿಲ್ ಅವರು ಚೆನ್ನಾಗಾಗೋ ತನಕ. ಸೊ ನಿಮ್ಮ ಏಮ್ ಏನು, ಅವ್ರು ಚೆನ್ನಾಗಿ ಮಾತಾಡಿಸ್ಬೇಕು ಅಂತ ಅಲ್ವಾ. ಸೊ ಹಾಗಾಗಿ ಅಟ್ಲೀಸ್ಟ್ 21 ಟೈಮ್ಸ್ ಅಂದರೆ 21 ಡೇಸ್ ಆದರೂ ನೀವು ಮಾಡ್ಕೋಬೇಕಾಗತ್ತೆ. ಸೊ ಇದೇ ರೀತಿ ನಿಮ್ಮ ಒಂದು ಡೇ ಟು ಡೇ ಲೈಫಲ್ಲಿ ಪಾಸಿಟಿವ್ ಆಗಿ ಇರಬೇಕು ಅಂತ ಅಂದರೆ ಫ್ರೀಯಾಗಿ ಡೈಲಿ ಮಿರಾಕಲ್ ಪ್ರಾಕ್ಟೀಸ್ ಎಂಬ ಸೆಷನ್ಗೆ ನೀವು ಜಾಯ್ನ್ ಆಗ್ಬೋದು. ಸೊ ಹೇಗೆ ಜಾಯ್ನ್ ಆಗಬೇಕು ಅಂತಂದರೆ ಕೆಳಗಡೆ ಕೊಟ್ಟಿರುವಂತಹ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ಪಿಂದು ಒಂದು ಕಮ್ಯುನಿಟಿ ಲಿಂಕ್ ಇರುತ್ತೆ. ಆ ಒಂದು ಲಿಂಕಿಗೆ ಪ್ರೆಸ್ ಮಾಡಿ ಆ್ಯಂಡ್ ಕಮ್ಯುನಿಟಿಗೆ ಜಾಯ್ನ್ ಆಗಿ. ಆ್ಯಂಡ್ ಅಲ್ಲಿ ನಾನು ಡೇಟ್ ಆ್ಯಂಡ್ ಟೈಮಿಂಗ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಈ ಒಂದು 5 ಡೇಸ್ ವರ್ಕ್ಶಾಪ್ ಹೇಗೆ ಒಂದು ಸ್ಟಾರ್ಟ್ ಆಗುತ್ತೆ ಅಂತ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಇವಾಗಲೇ ನಾವು ಫಸ್ಟ್ ಬ್ಯಾಚನ್ನು ಮುಗಿಸಿದ್ದೀವಿ ಆ್ಯಂಡ್ ಎಲ್ಲರೂ ಕೂಡ ಇಷ್ಟಪಟ್ಟಿದ್ದಾರೆ. 5 ಡೇಸ್ ಹೀಲಿಂಗ್ ಪ್ರೊಸೆಸನ್ನು ತುಂಬ ಜನ ಇಷ್ಟಪಟ್ಟು ಅವ್ರ ಲೈಫಲ್ಲೂ ಕೂಡ ಬದಲಾವಣೆಗಳನ್ನು ನೋಡ್ತಾ ಇದ್ದಾರೆ. ಸೊ ಹಾಗಾಗಿ ನೀವು ಕೂಡ ಬಂದು ಜಾಯ್ನ್ ಆಗಿ, ಇದು ಫ್ರೀಯಾಗಿ ಇರುತ್ತೆ. ಸೊ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸೈನಿಂಗ್ ಆಫ್ ಡಾಕ್ಟರ್ ವಾರಣಿಕಾ ಜಿ ಎನ್.